ನೀವ್ ಯಾವಾಗ್ಲಾರು ಅಬ್ಸರ್ವ್ ಮಾಡಿದೀರಾ? ಯಾರೋ ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಫ್ರೆಂಡ್ ಆಗಿರ್ಬೋದು, ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಮಿಕ್ಕಿದ ಎಲ್ಲ ರಿಲೇಶನ್ಶಿಪ್ ನಿಮ್ಮ ಲೈಫಲ್ಲಿ ನಿಮ್ಗೆ ಅಷ್ಟೊಂದು ಬೆಲೆ ಕೊಡ್ತಾ ಇರ್ತಾರೆ. ನಿಮ್ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅಂಥವ್ರು ಎಲ್ಲರನ್ನು ಬಿಟ್ಬಿಟ್ಟು ಇವ್ರು ಯಾರೋ ಒಬ್ರು ನಿಮ್ಮನ್ನ ತುಂಬಾನೇ ಇಗ್ನೋರ್ ಮಾಡ್ತಿರ್ತಾರೆ. ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಆದ್ರೂ ನೀವು ಯಾಕೆ ಅವರಿಗೆ ಅತಿ ಹೆಚ್ಚಾಗಿ ಅಟ್ರಾಕ್ಟ್ ಆಗಿದ್ದೀರಾ ಗೊತ್ತಾ? ಇದರ ನಾವು ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂತ ಕರಿತೀವಿ. ಏನಪ್ಪಾ ಇದು ಅಂತ ಹೇಳಿದ್ರೆ, ಯಾರಾದ್ರೂ ನಮ್ಮನ್ನ ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿಲ್ಲದ ಹಾಗೆ ನಾವು ಅವರಿಗೆ ನಮ್ಮ ಬೆಲೆಯನ್ನ ತಿಳಿಸ್ಲಿಕ್ಕೆ, ನಮ್ಮ ವ್ಯಾಲ್ಯೂವನ್ನ ಪ್ರೂವ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟಪಟ್ಟು ಟ್ರೈ ಮಾಡ್ತಾ ಇರ್ತೀವಿ. ಆದ್ರೆ ನೀವು ಯಾಕೆ ಒಬ್ರು ವ್ಯಕ್ತಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗ್ಬೇಕು, ಒಂದಲ್ಲ ಒಂದಿನ ಗೊತ್ತಾಗತ್ತೆ ಅಂತ. ಕೆಲವು ಸತಿ ಆ ವ್ಯಕ್ತಿಯ ಬಿಹೇವಿಯರ್ ಹೇಗಿರತ್ತಪ್ಪ ಅಂತ ಹೇಳಿದ್ರೆ, ಒಂದು ದಿನ ಅವ್ರು ಹೆಂಗ್ ತೋರಿಸ್ತಾರೆ ಅಂದ್ರೆ, ಅವ್ರ ಜೀವನದಲ್ಲಿ ನೀವೇ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ ಅನ್ನೋ ರೀತಿ. ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ನೀವ್ ಯಾರೋ ಏನೋ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಿರ್ತಾರೆ. ಯಾವಾಗ್ಲೋ ಒಂದ್ಸತಿ ಫೋನ್ ಮಾಡ್ತಾರೆ, ಯಾವಾಗ್ಲೋ ಒಂದ್ಸತಿ ಮೆಸೇಜ್ ಮಾಡ್ತಾರೆ. ಇದೆಲ್ಲವೂ ಕೂಡ ನಿಮ್ಮ ಬ್ರೈನಿಗೆ ಕನ್ಫ್ಯೂಸ್ಡ್ ಸಿಗ್ನಲ್ ಅನ್ನ ಕೊಡ್ತಾ ಇರುತ್ತೆ. ಒಂದೊಂದ್ಸತಿ ಅನ್ಸುತ್ತೆ, ಇವ್ರಿಗೆ ನನ್ನ ಬೆಲೆನೇ ಗೊತ್ತಿಲ್ವೇನೋ, ನಾನು ಇರುವಿಕೆನೇ ಗೊತ್ತಿರ್ಲಿಲ್ವೇನೋ, ನಾನು ಫೋನ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಾನು ಮಿದಿನೋ ಸತ್ತಿದಿನೋ ಅನ್ನೋದು ಕೂಡ ನೆನಪಿರಲ್ಲ, ಫೋನೇ ಮಾಡಲ್ಲ. ಅಥವಾ ಒಂದೊಂದ್ಸತಿ ಸಿಕ್ಕಿದಾಗ ಎಷ್ಟರ ಮಟ್ಟಿಗೆ ಪ್ರೀತಿ, ಕಾಳಜಿ, ಪ್ರೀತಿಯನ್ನ ತೋರಿಸ್ತಾರಪ್ಪ ಅಂತ ಹೇಳಿದ್ರೆ, ಅಪ್ಪ ಭಗವಂತ ಇದು ನಿಜವಾದ ರಿಲೇಶನ್ಶಿಪ್, ಥ್ಯಾಂಕ್ ಯು ದೇವ್ರೆ, ನನಗೆ ಈ ವ್ಯಕ್ತಿ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಇಡೀ ದಿನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ. ಆದ್ರೆ ನಿಮಗೆ ಗೊತ್ತಾ, ಇದೇ ತರ ಟ್ರಿಕ್ ಕೂಡ ಕೆಸಿನೋದಲ್ಲಿ ಯೂಸ್ ಮಾಡ್ತಾರೆ. ಇದನ್ನ ಇಂಟರ್ಮಿಡಿಯೇಟ್ ರೀಎನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಅಂತ ಹೇಳಿದ್ರೆ, ಯಾವಾಗ್ಲೂ ಸಡನ್ ಆಗಿ ನಿಮ್ಮನ್ನ ಕೆಸಿನೋದಲ್ಲೂ ಕೂಡ ವಿನ್ ಮಾಡಿಸ್ತಾರೆ. ಅವಾಗ ಏನನ್ಸುತ್ತೆ, ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀರಾ. ಮತ್ತೆ ಎಲ್ಲೋ ಗೆಲ್ತೀನೋ ಅಂತ ಹೇಳಿ ಪದೇ 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 ಅದೇ ಆಟವನ್ನ ಆಡ್ತಾ ಇರ್ತೀರಾ. ಹಾಗೆ ಈ ವ್ಯಕ್ತಿಯೂ ನಿಮ್ಮನ್ನ ಅದೇ ತರ ಒಂದು ಸೈಕಾಲಜಿಕಲ್ ಲೂಪ್ ಅಲ್ಲಿ ಇಟ್ಕೊಂಡಿರ್ತಾರೆ. ಈ ಕಡೆ ಅವ್ರನ್ನ ಬಿಟ್ಟಿರಕ್ಕೂ ಆಗ್ತಾ ಇಲ್ಲ, ಈ ಕಡೆ ಇರಕ್ಕೂ ಆಗದೆ ಒಂದು ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇರ್ತೀರಾ. ನೋಡಿ, ಪ್ರೀತಿ ಅನ್ನೋದು ಪೀಸ್ ಅನ್ನ ತರತ್ತೆ, ನೆಮ್ಮದಿಯನ್ನ ತರತ್ತೆ. ಆದ್ರೆ ಯಾವತ್ತೇ ತಿಳ್ಕೊಳ್ಳಿ, ಎಸ್ ಆರ್ ನೋ ಗೊತ್ತಿಲ್ಲ, ಏನಿದೆಯೋ ಇಲ್ವೋ. ಎಷ್ಟೋ ಸತಿ ನಾವು ಆಸ್ಟ್ರಾಲಜಿ ಮೊರೆಗಳನ್ನ ಹೋಗ್ತಾ ಇರ್ತೀವಿ, ಅವ್ರಿಗೆ ಏನಾಗತ್ತೆ, ಮುಂದೆ ನಮ್ಮ ಸಂಬಂಧ ಹೇಗಿರುತ್ತೆ ಅಂತ ಹೇಳಿ ಅಷ್ಟ್ರ ಮಟ್ಟಿಗೆ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಒಂದು ತಿಳ್ಕೊಳ್ಳಿ, ಪ್ರೀತಿ ಅನ್ನೋದು ನಿಮಗೆ ಅನುಮಾನವನ್ನೇ ತರೋದಿಲ್ಲ ಅಲ್ವಾ? ಎಷ್ಟೋ ಸತಿ ನೀವು ಆ ವ್ಯಕ್ತಿ ನಿಮ್ ಜೊತೆ ಕಂಪ್ಲೀಟ್ ಆಗಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವ್ದಾದ್ರು ಈ ತರ ಒಂದು ಸಂಬಂಧದಲ್ಲಿ ನೀವಿದ್ದೀರಾ ಅಂತ ಹೇಳಿದ್ರೆ, ನಿಮ್ಗೆ ನೀವು ಒಂದು ಫೇವರ್ ಅನ್ನ ಮಾಡ್ಕೊಳ್ಳಿ, ಈ ರಿಲೇಶನ್ಶಿಪ್ ಇಂದ ಆಚೆ ಬಂದ್ಬಿಡಿ. ನೋಡಿ, ಇದು ಅಡಿಕ್ಷನ್ ಹೇಗೆ, ಈಗ ಎಕ್ಸಾಂಪಲ್ ಒಂದು ಸ್ವೀಟ್ ತಿಂತಿರ್ತೀರಾ, ಏನೋ ಒಂದು ಸಬ್ಸ್ಟೆನ್ಸಿಗೆ ಒಳಗಾಗಿರ್ತೀರಾ, ಹೇಗೆ ಇನ್ನೂ ಮತ್ತೆ ಬೇಕು ಅಂತ ಇರತ್ತೋ, ಈ ವ್ಯಕ್ತಿ ಮೇಲೂ ನಿಮ್ಗೆ ಅದೇ ತರದ ಒಂದು ಅಬ್ಸೆಷನ್ನೇ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಆ ವ್ಯಕ್ತಿ ಹೆಸರು ಕೇಳಿದ್ರೆ ನಿಮಗೆ ಒಂಥರ ಅನ್ಸೋದು, ಮಾತಾಡ್ಬೇಕು ಅನ್ಸೋದು. ಪ್ರತಿ ಸತಿ ನಿಮ್ಮ ತಲೆಯಲ್ಲೇ ಒಂದು ಅಬ್ಸೆಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಅವ್ರ ಜೊತೆ ಮಾತಾಡ್ತಾ ಇರೋದು, ಅವ್ರ ಜೊತೆ ಎಲ್ಲೋ ಹೋಗ್ತಾ ಇರೋದು, ಹೀಗೆ ಎಲ್ಲವೂ ಒಂದು ಅಬ್ಸೆಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಅದೇ ಅಬ್ಸೆಷನ್ ಯಾಕಾಗತ್ತೆ ಹೇಳಿ? ನಮ್ಮ ಹತ್ರ ಏನಿರಲ್ವೋ ಅದನ್ನು ನಾವು ಆ ವ್ಯಕ್ತಿ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ಒಂದು ತಿಳ್ಕೊಳ್ಳಿ, ನೀವೇ ನಿಮಗಾಗಿ ಕಂಪ್ಲೀಟು. ಯಾವತ್ತೂ ಇಂತಹ ಒಂದು ಕನ್ಫ್ಯೂಸ್ ಸ್ಟೇಟಿಗೆ ಹೋಗಿ ಇಂತಹ ಒಂದು ರಿಲೇಶನ್ಶಿಪ್ ಅಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ಸೈಕಾಲಜಿಕಲಿ ತುಂಬಾನೇ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಆಂಗ್ಸೈಟಿ ಯಾಕೆ ಬರುತ್ತೆ? ಮುಂದೆ ಏನು ಗೊತ್ತಿಲ್ಲ, ಆತಂಕ ಅನ್ನೋದು ಏನಕ್ಕೆ ಬರುತ್ತಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ಸೆಕೆಂಡ್ ಏನಾಗತ್ತೋ, ನೆಕ್ಸ್ಟ್ ಮೂಮೆಂಟ್ಗೆ ಏನಾಗತ್ತೋ ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ಅನ್ಸರ್ಟಿನಿಟಿ, ದ ಫಿಯರ್ ಆಫ್ ಅನ್ಸರ್ಟಿನಿಟಿ ಅಲ್ವಾ, ಯಾವಾಗ ಇದು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ, ಸದಾ ನಾವು ಬಾಡಿ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಲ್ಲಿ ಇರುತ್ತೆ. ಏನೋ ಆಗ್ಬಿಡುತ್ತೆ, ಆತಂಕ ಜಾಸ್ತಿ ಆಗ್ತಾ ಹೋಗುತ್ತೆ, ಆತಂಕದಿಂದ ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಹೋಗುತ್ತೆ. ಆದ್ರೆ ಇದು ನಿಜವಾದ ಹೆಲ್ದಿ ರಿಲೇಶನ್ಶಿಪ್ ಆಗಿದ್ರೆ ನೀವು ಇಷ್ಟೊತ್ತಿಗೆ ಹಕ್ಕಿ ತರ ಹಾರಾಡ್ತಾ ಇದ್ರಿ. ಯಾವಾಗ ಇಂಥ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇರುತ್ತೆ, ಈ ಕಡೆ ಬಿಡಕ್ಕೂ ಆಗದೆ ಇರಕ್ಕೂ ಆಗದೆ ಇಂತಹ ಪರಿಸ್ಥಿತಿ, ಒಂದು ತ್ರಿಶಂಕು ಸ್ವರ್ಗದಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ, ಅದ್ರ ಬದಲು ಒಂಟಿಯಾಗಿದ್ರು ನೆಮ್ಮದಿಯಾಗಿರ್ಬೋದು. ಹಾಗಾಗಿ ಯಾವ ಪ್ರೀತಿ ನಿಮಗೆ ಒಂದು ನೆಮ್ಮದಿಯನ್ನ ತರುತ್ತೆ, ಒಂದು ಖುಷಿಯನ್ನ ತರುತ್ತೆ, ಒಂದು ತಾಳ್ಮೆಯನ್ನ ತರುತ್ತೆ, ಒಂದು ಕಾಮ್ನೆಸ್ ಅನ್ನ ತರುತ್ತೋ ಅಂತಹ ಸಂಬಂಧ ನಿಮ್ಮದಾಗ್ಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.